ಎಲ್ಲರಿಗೂ ನಮಸ್ತೆ. ಸರಳ ಸಲಹೆ ಚಾನಲ್ಗೆ ಸ್ವಾಗತ. ಇವಾಗಿನ ಜೀವನ ಶೈಲಿಯಲ್ಲಿ ಪ್ರತಿಯೊಬ್ಬರು ನಾನಾ ರೀತಿಯ ಆರೋಗ್ಯ ಸಮಸ್ಯೆಯನ್ನು ಎದುರಿಸುತ್ತಾ ಇರುತ್ತಾರೆ. ಕೆಲವೊಂದು ಅಭ್ಯಾಸದಿಂದ ಈ ಆರೋಗ್ಯ ಸಮಸ್ಯೆಯನ್ನು ಸರಿಪಡಿಸಬಹುದು. ನಮ್ಮೆಲ್ಲರ ಮನೆಯಲ್ಲಿ ಉಪ್ಪು ಇದ್ದೇ ಇರುತ್ತದೆ. ಇದರಿಂದಾಗಿ 60ರಷ್ಟು ಆರೋಗ್ಯ ಸಮಸ್ಯೆಯನ್ನು ದೂರ ಮಾಡಬಹುದು. ಹಾಗೂ ಹೇಗೆ ಗೊತ್ತಾ, ನೋಡೋಣ ಬನ್ನಿ. ಪಾದವನ್ನು ಉಪ್ಪು ನೀರಿನಲ್ಲಿ ಮುಳುಗಿಸಿಟ್ಟರೆ ಸಾಕು, ಪಾದದಲ್ಲಿ ನಿರ್ವೀಕರಣ ಉಂಟಾಗುತ್ತದೆ. ಇದರಿಂದ ದೇಹಕ್ಕೆ ಏನೆಲ್ಲ ಪ್ರಯೋಜನಗಳಾಗುತ್ತದೆ ಎಂದು ನೋಡೋಣ. ಕೆಲವೊಮ್ಮೆ ನಮ್ಮ ದೇಹದಲ್ಲಿ ಯಾವುದೇ ಶಕ್ತಿ ಇರುವುದಿಲ್ಲ. ಈ ಆಯಾಸವು ಮಾನವನ ದೇಹದ ಮೇಲೆ ಪರಿಣಾಮ ಬೀರಿದಾಗ ಜನರು ಔಷಧಿಗೆ ಮೊರೆ ಹೋಗುತ್ತಾರೆ. ಅದಕ್ಕೆ ನಾವು ಆಯುರ್ವೇದದಿಂದ ಏನೆಲ್ಲ ಪ್ರಯೋಜನಗಳಾಗುತ್ತದೆ ಎಂದು ನೋಡೋಣ. ಆಯುರ್ವೇದದ ಪ್ರಕಾರ ಪಾದ ಸ್ನಾನ ಮಾಡುವುದು ಆರೋಗ್ಯಕ್ಕೆ ತುಂಬ ಉತ್ತಮ. ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಆ ನೀರಿನಲ್ಲಿ ನಮ್ಮ ಕಾಲುಗಳನ್ನು ಮುಳುಗಿಸಿದಾಗ ದೇಹದ ನರಗಳು ಕ್ರಮೇಣ ಶಾಂತವಾಗುತ್ತದೆ. ಇದು ಸ್ನಾಯುಗಳ ಬಿಗಿತವನ್ನು ಕಡಿಮೆಗೊಳಿಸುತ್ತದೆ. ಬೆನ್ನು ನೋವು, ಕಾಲು ನೋವು ಮತ್ತು ದೇಹದ ನೋವುಗಳನ್ನು ಸಹ ಕಡಿಮೆ ಮಾಡುತ್ತದೆ. ಹಾಗಾದರೆ ಪಾದಸ್ನಾನ ಎಂದರೇನು ಎಂದು ನೋಡುವ. ಪಾದಸ್ನಾನ ಎಂದರೆ ಉಗುರು ಬೆಚ್ಚಗಿನ ನೀರಿಗೆ ಉಪ್ಪನ್ನು ಸೇರಿಸಿ ಅದರಲ್ಲಿ ಪಾದಗಳನ್ನು ಇಡಬೇಕು. ಇದು ದೇಹಕ್ಕೆ ಮತ್ತು ಮನಸ್ಸಿಗೆ ಎರಡಕ್ಕೂ ವಿಶ್ರಾಂತಿ ನೀಡುತ್ತದೆ. ಸಂಜೆ ಇದನ್ನು ಮಾಡುವುದರಿಂದ ದಿನದ ಆಯಾಸವನ್ನು ಕಡಿಮೆ ಮಾಡುತ್ತದೆ ಮತ್ತು ಒಂದು ರೀತಿಯಲ್ಲಿ ನಮಗೆ ಆಹ್ಲಾದವನ್ನು ಉಂಟು ಮಾಡುತ್ತದೆ. ಉಪ್ಪು ಮತ್ತು ಬೆಚ್ಚಗಿನ ನೀರು ನರಮಂಡಲದ ಮೇಲೆ ಶಾಂತಗೊಳಿಸುವ ಪರಿಣಾಮವನ್ನು ಬೀರುತ್ತದೆ. ಮಾನಸಿಕ ಚಟಪಟಿಕೆಯನ್ನು ಕಡಿಮೆ ಮಾಡುತ್ತದೆ. ಆತಂಕವನ್ನು ಕಡಿಮೆ ಮಾಡುತ್ತದೆ. ರಾತ್ರಿ ಸರಿಯಾಗಿ ನಿದ್ರೆ ಬಾರದಿದ್ದರೆ ಅಥವಾ ಆಗಾಗ್ಗೆ ಎಚ್ಚರವಾಗುತ್ತಿದ್ದರೆ ಪಾದಸ್ನಾನವು ತುಂಬ ಪ್ರಯೋಜನ ಆಗುತ್ತದೆ. ಮನಸ್ಸು ಕೂಡ ಶಾಂತಗೊಳಿಸುತ್ತದೆ. ಬೇಗವಾಗಿ ನಿದ್ರೆ ಬರಲು ಮತ್ತು ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುತ್ತದೆ. ನಿಯಮಿತ ಪಾದಸ್ನಾನವು ಮನಸ್ಸನ್ನು ಹೆಚ್ಚು ಸ್ಥಿರವಾಗಲು ಸಹಾಯ ಮಾಡುತ್ತದೆ, ಏಕಾಗ್ರತೆಯನ್ನು ಸುಧಾರಿಸುತ್ತದೆ ಮತ್ತು ನಕಾರಾತ್ಮಕ ಯೋಚನೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆಯುರ್ವೇದದ ಪ್ರಕಾರ ಈ ಅಭ್ಯಾಸವು ಹಾರ್ಮೋನುಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಪಾದಸ್ನಾನದ ನಂತರ ದೇಹದ ಆಯಾಸ ಕಡಿಮೆಯಾಗುತ್ತದೆ. ಇಡೀ ದಿನದ ಹೊರೆಯನ್ನು ತೆಗೆದುಹಾಕಿದಂತೆ ಭಾಸವಾಗುತ್ತದೆ. ಈ ಅಭ್ಯಾಸವು ದೇಹದಲ್ಲಿ ಶಕ್ತಿಯನ್ನು ಸದಾ ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ಇದು ಆಯಾಸವನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ನಾವು ಯಾವಾಗಲೂ ಉಪ್ಪು ನೀರಿಂದ ಪಾದಸ್ನಾನ ಮಾಡಬೇಕು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.